ಶರಣಾರ್ಥಿಗಳು ಎಲ್ಲ ಶರಣರಿಗೆ. ತೆರೆಮರೆ ಶರಣರನ್ನು ನಾವು ಭಾಳಷ್ಟು ತಿಳ್ಕೊಂಡಿಲ್ಲ. ಅನೇಕ ಶರಣರ ಹೆಸರು ಗೊತ್ತಿಲ್ಲ, ಅವ್ರ ನಾಮಾಂಕನ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ನಾವು ಅದೀವಿ. ಅದಕ್ಕೆ ಇಂದು ದಿವಸ ತಳವಾರ ಕಾಮಿದೇವರ ವಚನಗಳನ್ನು ನಾನಿಲ್ಲಿ ನೋಡುವಂಥ ಸ್ಥಿತಿ ಬಂದದ. ತಳವಾರ ಕಾಮಿದೇವರ ಸುಮಾರು 10 ವಚನಗಳು ಲಭ್ಯವಾಗಿರೋದ್ರಿಂದ ಅವುಗಳನ್ನು ಮಾತ್ರ ನಾವು ತಿಳ್ಕೊತೀವಿ. ಅದರಲ್ಲಿ ಕೆಲವು ವಚನಗಳನ್ನು ನಾವು ನೋಡ್ತಾಯಿದ್ದೀವಿ. ಒಂದನೇದ್ದು, ಹಾದರವ ನಾಡುವನೇ ಸದ್ಭಕ್ತ, ಹಾದಿಯ ಕಟ್ಟುವನೇ ನಿರ್ಜರಣ, ಹಸುಗೊಲೆ ಕೊಲ್ಲುವನೇ, ಹಸುವಿನ ಕಲೆ ಬಲ್ಲಡೆ, ಇಂತಿವರ ನೀವಲ್ಲೇ ನಾನರಿ ಕಾಮರ ಪ್ರಿಯ ರಾಮನಾಥ. ಈ ವಚನ ಇಷ್ಟು ಸುಂದರವಾಗಿದೆ. ಭಾಳ ಸುಂದರವಾಗಿ ಭಕ್ತರ ಲಕ್ಷಣವನ್ನು ಹೇಳ್ತಾರೆ. ಭಕ್ತನಾಗಿರುವ ಹೆಂಗಿರಬೇಕು. ಇವತ್ತು ಅಧ್ಯಾತ್ಮ ಅಂದರೆ ಹೆಂಗಾಗ್ಯದ ಅಂದ್ರೆ ತೋರಿಕೆಯಾಗಿಬಿಟ್ಟದು. ಮಠದೊಳಗಿನ ಬೇಕು ಇಳಿ ಕಂಡು ಪುಟ್ಟಿಲಿಕ್ಕಿದಂತೆ ಕಾಣ ರಾಮನಾಥ ಅನ್ನುವಂತೆ ಕೇವಲ ಅಷ್ಟಾವರಣವನ್ನು ಧರಿಸಿಕೊಂಡು ನಾವು ಭಕ್ತರಾದೀವಿ ಅಂತ ತಿಳ್ಕೊಂಡು ಭಕ್ತರ ಸುಲಿಗೆಯವ್ರನ್ನ ನಾವು ಕಾಣ್ತಾ ಇದ್ದೇವೆ. ನಿಜವಾಗಿ ಅಧ್ಯಾತ್ಮ ಅಂದರೆ ಏನು, ನಿಜವಾಗಿ ಭಕ್ತಿ ಅಂದರೆ ಏನು, ನಿಜವಾಗಿ ಭಕ್ತಿಯ ಬಾರಣ ಅಂದರೆ ಏನು, ಇಲ್ಲಿ ಶರಣರು ಭಾಳ ಚೆನ್ನಾಗಿ ಹೇಳ್ತಾರೆ. ಹಂಗಿರಬೇಕು. ಉದಾಹರಣೆ ಕೊಡ್ತಾರೆ ಭಾಳ ಚೆನ್ನಾಗಿ. ಭಕ್ತಿ ಅಂದರೆ ಏನು? ಪೂಜ್ಯೇಶು ಅನುರಾಗ. ಭಕ್ತಿ ಪೂಜ್ಯರಲ್ಲಿ ಪ್ರೀತಿ. ಪೂಜ್ಯರು ಯಾರು? ತಂದೆ ತಾಯಿಗಳು ದಯೆ ಕೊಟ್ಟರು, ಗುರುಗಳು ಜ್ಞಾನ ಕೊಟ್ಟರು. ಏನು ಗುರು ಜ್ಞಾನ ಕೊಟ್ಟರು, ತಂದೆ ತಾಯಿ ಜ್ಞಾನ ಕೊಟ್ಟರು. ಈ ರೀತಿಯಾಗಿ ದೇವರು ವಿದೇಶಿಯರು ಕೊಟ್ಟ. ಈ ಮೂರಲ್ಲಿ ಅಚಲವಾದ ಭಕ್ತಿಯನ್ನು ಇಟ್ಕೊಂಡು, ಪ್ರೇಮವನ್ನು ಇಟ್ಕೊಂಡು, ನಾನು ನನ್ನ ಮೇಲೆ ಎಷ್ಟು ಪ್ರೀತಿದ್ದೀನೋ ಎಷ್ಟೇ ಮೂರ ಮೇಲೆ ಪ್ರೀತಿರೋದು ಭಕ್ತಿ ಅಂತ. ಇಂಥ ಭಕ್ತಿ ಹೆಂಗಿರ್ಬೇಕು ಅವ್ರು ಹೇಳ್ತಾರೆ. ಹಾದರವನಾಡುವನೇ ಸದ್ಭಕ್ತ. ಸದ್ಭಕ್ತ ಹಾದರವನಾಡುವನೇ. ಹಾದರ ಅಂದರೆ ಈಗ ನಾವು ಸ್ತ್ರೀ ಪುರುಷರ ಸಂಬಂಧಪಟ್ಟಿದ್ದ ಶಬ್ದ ಅಂತ ತಿಳ್ಕೊಂಡಿದ್ದೀವಿ. ಹಾಗೇನೂ ಇಲ್ಲ. ಹಾದರ ಅಂದ್ರೆ ಇನ್ನೊಬ್ಬರ ವಸ್ತುವನ್ನು ಕದ್ದು ತಂದು ನಾವು ಬಳಸುವುದು. ಇದು ಹಾದರ. ಇದು ಕದ್ದಾಯ್ತು. ಆ ರೀತಿಯಾಗಿ ಸದ್ಭಕ್ತನಾಗಿರುವ ಇನ್ನೊಬ್ಬರ ವಸ್ತುವನ್ನು ಕದ್ದು ತಂದು ಅದನ್ನು ಬಳಸ್ಕೊತಾನೇನು ಎಂದೂ ಸಾಧ್ಯ ಇಲ್ಲ. ತಾನು ದುಡಿದಂಥ ಕಾಯಕದಲ್ಲಿಯೇ ಲಿಂಗಾರ್ಪಿಣ ಜಂಗಮಾರ್ಪಿತ ದಾಸೋಹ ಮಾಡುವಂಥ ಪುಣ್ಯ ಪುರುಷ ಯಾವುದಾದ್ರೂ ಇನ್ನೊಬ್ಬರ ವಸ್ತುವನ್ನು ಕದ್ದು ತಂದು ಬಳಸುವನೇ. ಈಗ ಇವತ್ತಿನ ದಿವಸ ಇನ್ನೊಬ್ಬರ ವಸ್ತುವನ್ನು ಕದ್ದು ಬಳಸುವ ಭೋಗಿಸ್ತಕ್ಕಂಥವರಿಗೆ ಆದರವನ್ನು ಆಡುವನೇ ಶರಣ ಸದ್ಭಕ್ತ. ಅವನು ಎಂದೂ ಹಾಗೆ ಮಾಡಲ್ಲ. ಹಾದಿ ಕಟ್ಟುವನೇ ನೀ ಶರಣ. ಯಾರು ಒಳ್ಳೆಯ ಹಾದಿ ಹಿಡಿದು ಹೋಗ್ತಾರೋ ಆ ಹಾದಿಯನ್ನು ಬಿಡಿಸಂಗಿಲ್ಲ ಅವ. ಕೆಲವು ಅಧ್ಯಾತ್ಮ ಹಾದಿ ಹಿಡಿದ್ರೆ ತಮ್ಮ ಅದೇ ಹಿಡಿದಿದ್ದು ಸಂಸಾರ ಮಾಡಿಬಿಟ್ಟು ಪಾರಮಾರ್ಥ ಹಾದಿಯಾಗಿ ಹಿಡಿದ ಹಾದಿ ತಪ್ಪಿಸೋದು. ಈ ರೀತಿ ಶ್ರೇಯಾಂಸಿ ಬಹುನಿ ವಿಜ್ಞಾನಿ ಎನ್ನುವಂತೆ ಒಳ್ಳೆಯದನ್ನು ಮಾಡುವವರಿಗೆ ವಿಘ್ನ ಬಹಳ. ಈ ರೀತಿ ದಾನ ಧರ್ಮ ಮಾಡೋರಿಗೆ ವಿಘ್ನ, ಗುರುಸೇವೆ ಮಾಡೋರಿಗೆ ವಿಘ್ನ, ಮನಿ ತ್ಯಾಗ ಮಾಡೋರಿಗೆ ವಿಘ್ನ, ಅನೇಕ ವಿಘ್ನಗಳದ ಒಂದು ಶರಣ ಮೋಸ ಮಾಡಿ ನಿಮ್ಮನ್ನು ಹಾದಿ ತಪ್ಪಿಸಲಾರನೆಂದು ನಿಮ್ಮ ನಿಜವಾದ ಹಾದಿಯನ್ನು ಇಡ್ತಾನೆ. ಯಾವುದು ಹಾದಿ? ಪರಮಾತ್ಮಕ್ಕೆ ಹೋಗುವ ಹಾದಿ. ನೀತಿ ನಿಯಮಗಳೊಂದಿಗೆ ಅಷ್ಟಾಂಗದ ಮುಖಾಂತರವಾಗಿ ಹೆಂಗೆ ದೇವ್ರ ಕಡೆ ಹೋಗ್ಬೇಕು ಅನ್ನೋದನ್ನು ಭಾಳ ನಿಯಮಿತವಾಗಿ ಅದು ಹೇಳೋದರಿಂದ ಅವ ಹಾದಿಯನ್ನು ಕಟ್ಟಲಾರ ಶರಣ. ಮೂರನೇದು ಹಸುಗೊಲೆ ಕೊಲ್ಲುವನೇ. ಹಸುಗೊಲೆ ಅಂದರೆ ಎಳೆ ಮಕ್ಕಳನ್ನು ಕೊಲ್ಲುವುದಿಲ್ಲ, ಸಣ್ಣ ಗಿಡಗಳನ್ನು ಕಡಿಯೋದಿಲ್ಲ, ಬೆಳೆಯವರ ಅಭಿವೃದ್ಧಿನ ಕೆಡಿಸೋದಿಲ್ಲ. ಹಸುಗೊಲೆ ಅಂತಂದ್ರೆ ಬೆಳೆಯ ಅಭಿವೃದ್ಧಿ ಇರೋದು ಯಾವುದದ ಅದನ್ನು ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಬೆಳಿಬೇಕದು. ಹಸುಗೊಲೆ ಅಂದರೆ ಎಳೆಯದಾಗಿರುವುದು, ಚಿಕ್ಕದಾಗಿರ್ಬೋದು, ಅಭಿವೃದ್ಧಿ ಹಂತದಲ್ಲಿರುವುದು. ಇವನ್ನ ಕೆಡಿಸ್ತಕ್ಕಂಥ ಪ್ರವೃತ್ತಿ ಜನ ಎಷ್ಟಿದ್ದಾರೆ ಇವತ್ತು. ಯಾರಾದರೂ ಆ ಕಡೆ ಹೋಗ್ತಾರೆ ಕೆಡಿಸೋದು, ದುಡ್ಡು ಕೊಟ್ಟು ಕೆಡಿಸೋರದಾರೆ ಇವತ್ತಿನ. ವಿದ್ಯಾ ಕಲಿಯೋರನ್ನ ಬಿಡಿಸೋದು, ನೌಕರಿ ನೌಕರಿ ಸಿಲ್ಲಾರ್ದಂಗೆ ಮಾಡೋದು, ಇಂಥ ಅನೇಕ ಕೆಲಸಗಳು ಮಾಡ್ತಾಯಿದ್ದಾರೆ. ನಾಲ್ಕನೇದಾದ ಹಸುವಿನ ಕಲೆಯ ಬಲ್ಲವ. ಹಸುವಿನ ಕಲೆಯ ಬಲ್ಲವ ಅಂದರೆ ಹಸು ಅಂದರೆ ಪ್ರಾಣ, ಉಸಿರಾಟ. ಹಸುವಿನ ಕಲೆಯ ಬಲ್ಲವ ಅಂದರೆ ಯೋಗಿ. ಯಾವ ಯೋಗಿ ಅದನ್ನು ನಿಜವಾದ ಸಾಧನೆಯಲ್ಲಿ ನಿಜ ಪ್ರಾಣಾಯಾಮನೇ ಶ್ರೇಷ್ಠ ಸಾಧನೆ. ದೇವ್ರ ಕಡೆ ಹೋಗ್ಬೇಕಾದ್ರೆ ಯಾಕೆ ಮನಸ್ಸನ್ನು ನಿಯಂತ್ರಣ ಮಾಡಿದ್ರೆ ಎಲ್ಲ ಇಂದ್ರಿಯ ನಿಗ್ರಹ ಆಗತ್ತವ. ಮನಸ್ಸನ್ನು ನಿಯಂತ್ರಣ ಮಾಡೋದು ಯಾವ್ದು ಕೇಳಿದ್ರೆ ಪ್ರಾಣಾಯಾಮ. ಶ್ವಾಸೋಚ್ಛ್ವಾಸದೊಂದಿಗೆ ಮಂತ್ರವನ್ನು ಸೃಷ್ಟಿಸ್ತಕ್ಕಂಥವ್ರು ಯಾರಿದ್ದಾರೆ ಇವರೆಲ್ಲ ಪ್ರಾಣಾಯಾಮ ಧ್ಯಾನವನ್ನು ಮಾಡುವವರಂತ.
ಅದೇ ರೀತಿ ಹಸುವಿನ ಕಲೆ ಬಲ್ಲವೇನದನ ಅವ ಇನ್ನೊಬ್ಬರ ವಸ್ತುವನ್ನು ಕದ್ದು ಉಪಯೋಗಿಸಲಾರ. ಹಸುವಿನ ಪ್ರಾಣಾಯಾಮ ಬಲ್ಲವ ಯಾವದನ ಅವ ಒಳ್ಳೆ ಹಾದಿ ಇಡುವವರು ಹಾದಿ ಮೂಡಿಸಲಾರ, ಅವನನ್ನು ಬಿಡಿಸಲಾರ ಮತ್ತು ಅವನು ಎಳೆತನದಲ್ಲಿರುವುದನ್ನು ಕೆಡಿಸಲಾರ, ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಹೋಗ್ತಾನೆ. ಈ ರೀತಿ ಇಂತಿವರ ನೀ ಬಲ್ಲೆ ನಾನರಿ, ಈ ಪರಮಾತ್ಮನೇ ನೀನೇ ಏನು ತಿಳ್ಕೊಳ್ಳೋ, ನಮಗೆ ಏನು ಗೊತ್ತಾಗ್ತದೆ ಅಂತ ತವಾರ ಕಾಮಿದೇವ ತನ್ನ ವಿನಯವನ್ನು ಪ್ರಕಟಗೊಳಿಸ್ತಾ ಇದ್ರೊಳಗೆ. ಭಾಳ ಶ್ರೇಷ್ಠವಾದ ವಿನಯವಾದಿ ಕಾಮಹರಪ್ರಿಯ ರಾಮನಾಥ ಎಂಬ ನಾಮಾಂಕಿತದ ತಲವಾರ ಕಾಮಿದೇವರು. ಆದ್ದರಿಂದ ಇಂಥ ಚಿಕ್ಕ ವಚನದಲ್ಲಿರುವ ಅರ್ಥವನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ. ಧನ್ಯವಾದ.